ಈ ಜಾಲಿ ಟೈಮ್ ಪ್ರೋಗ್ರಾಮ್ ನಲ್ಲಿ ನಿಮ್ಮೆಲ್ಲರನ್ನ ಸಂಧಿಸೋದು ನನಗೆ ತುಂಬಾ ಸಂತೋಷ. ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ಸ್ವತಂತ್ರದ ಎಲ್ಲೆ ಎಲ್ಲಿವರೆಗೂ ಇರಬೇಕು ಅಂತ ನಾವು ತಿಳ್ಕೊಳ್ಳಲಿದ್ದೇವೆ. ಮೊದಲು ಒಂದು ಸ್ಟೋರಿನ ನೋಡೋಣವಾ? ಬನ್ನಿ. ತಲೆನೋತಾ ಇದೆಯಲ್ಲ, ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ನೋಡಿದ್ರೆ ಎಷ್ಟು ಸೌಂಡ್ ಇದೆಯಲ್ಲ. ಆಕಾಶ್, ಹೇಳಿ ಅಪ್ಪ. ಪಕ್ಕದ ಮನೆಗೆ ಹೋಗಿ ಆ ಮ್ಯೂಸಿಕ್ ಶಬ್ದನ ಸ್ವಲ್ಪ ಕಡಿಮೆ ಮಾಡಕ್ ಹೇಳಪ್ಪ. ಸರಿ ಅಪ್ಪ. ದಾವಿದಣ್ಣ, ಸೌಂಡ್ ಸ್ವಲ್ಪ ಕಡಿಮೆ ಮಾಡಿ ಅಣ್ಣ. ಏನು? ಸ್ವಲ್ಪ ಮ್ಯೂಸಿಕ್ ಸೌಂಡ್ ನ ಕಡಿಮೆ ಮಾಡ್ಕೊಂಡು ಕೇಳಿ ಅಣ್ಣ. ಕಡಿಮೆ ಇಟ್ಕೊಂಡು ಕೇಳೋದು ಜಾಸ್ತಿ ಇಟ್ಕೊಂಡು ಕೇಳೋದು ನನ್ ಸ್ವತಂತ್ರ. ಕರೆಕ್ಟ್ ಅಣ್ಣ, ಆದ್ರೆ ನಮ್ಮ ಅಪ್ಪಂಗೆ ಡಿಸ್ಟರ್ಬ್ ಆಗ್ತಿದೆ ಅಣ್ಣ. ಅದಕ್ಕೆ ಅಂತ ನಾನು ಮ್ಯೂಸಿಕ್ ಕೇಳಬಾರ್ದಾ? ಕೇಳಿ, ಆದ್ರೆ ಸೌಂಡ್ ಸ್ವಲ್ಪ ಕಡಿಮೆ ಇಟ್ಕೊಂಡು ಕೇಳಿ, ಇಲ್ಲ ಅಂದ್ರೆ ಹೆಡ್ಫೋನ್ ಹಾಕೊಂಡು ಕೇಳಿ. ಹೇಗ್ ಕೇಳ್ಬೇಕಂತ ನಂಗೆ ಗೊತ್ತು. ನಮ್ಮನೇಲಿ ನಾನ್ ಮ್ಯೂಸಿಕ್ ಕೇಳೋದಕ್ಕೆ ನೀನ್ ಐಡಿಯಾ ಕೊಡೋಕ್ ಬೇಕಾಗಿಲ್ಲ. ಆದ್ರೆ ಮ್ಯೂಸಿಕ್ ಶಬ್ದ ನಮ್ಮ ಮನೆ ಗಂಟ ಬಂದು ಕಿವಿ ಕಿತ್ತೋಗ್ತಾ ಇದೆ ಅಣ್ಣ. ಹಾಗಾದ್ರೆ ನಿಮ್ಮ ಅಪ್ಪಂಗೆ ಕಿವಿಲಿ ಹತ್ತಿ ಇಟ್ಕೊಳಕ್ ಹೇಳು, ಇಲ್ಲಾಂದ್ರೆ ಬಾಗಿಲು ಹಾಕೊಳಕ್ ಹೇಳು. ಮನೇಲಿ ಯಾರು ಇಲ್ಲದೆ ಇರುವಾಗಲೇ ಸ್ವತಂತ್ರವಾಗಿ ಮ್ಯೂಸಿಕ್ ಕೇಳಕ್ ಆಗೋದು. ಇವಾಗ ಬಂದ್ಬಿಟ್ಟು ಏನಪ್ಪ, ಕಾಲ್ ಸ್ವಲ್ಪ ಸೈಡಿಗೆ ಹಾಕಪ್ಪ. ಯಾಕೆ? ಇಲ್ಲ, ನನಗೆ ಡಿಸ್ಟರ್ಬ್ ಆಗ್ತಿದೆಯಲ್ಲ. ನಾನ್ ಕಾಲ್ ಮೇಲೆ ಕಾಲ್ ಹಾಕೊಂಡಿದ್ರೆ ನಿಮ್ಗೇನ್ರಿ ಡಿಸ್ಟರ್ಬ್? ನನಗೆ ತಾಕೋ ತರ ಇದೆ ಅಲ್ವಾ? ತಾಕಿಲ್ಲ ತಾನೆ. ಕಾಲ್ ಮೇಲೆ ಕಾಲ್ ಹಾಕೊಳ್ಳೋದು ನನ್ ಸ್ವತಂತ್ರ. ನಿಮಗೋಸ್ಕರ ನಾನ್ ಯಾಕ್ರಿ ಕಾಲ್ ತೆಗಿಬೇಕು? ಕಷ್ಟ ಆಗಿದ್ರೆ ಸ್ವಲ್ಪ ಆ ಕಡೆ ಕೂತ್ಕೊಳ್ಳಿ, ಇಲ್ಲ ಬೇರೆಲ್ಲಾದ್ರೂ ಹೋಗಿ ಕೂತ್ಕೊಳ್ಳಿ. ಅನವಶ್ಯಕವಾಗಿ ನನ್ನ ಸ್ವತಂತ್ರದಲ್ಲಿ ತಲೆ ಹಾಕ್ಬೇಡಿ. ನೋಡಪ್ಪ, ಸ್ವತಂತ್ರವಾಗಿ ಬಾಳೋದಕ್ಕೂ ಒಂದು ಎಲ್ಲ ಇದೆ. ನೀನ್ ಎಲ್ಲೇ ಮೀರಿ ಹೋಗ್ತಾ ಇದೀಯಾ. ಇವಾಗ ಎಷ್ಟು ಬೇಕಾದ್ರೂ ಕಾಲ್ ಆಡ್ಸ್ಕೋ. ಆಕಾಶ್, ಬಾ ಹೋಗೋಣ. ಸರಿಯಪ್ಪ. ಈ ಸೊಳ್ಳೆ ಕಡ್ತನ ತಡ್ಕೊಳಕ್ ಆಗ್ತಿಲ್ವಲ್ಲ, ಏನಾದ್ರೂ ಮಾಡ್ಬೇಕು. ಇವಾಗ ಹಾಕೋ ಹೊಗೆಗೆ ನೀನು ಏರಿಯಾದಲ್ಲೇ ಇರಬಾರ್ದು.
ಆಕಾಶ್ ಅಪ್ಪ ಏನಪ್ಪ? ಏನಪ್ಪ ಹೊಗೆ ಇದು? ನಮ್ಮನೆಯಿಂದ ಅಲ್ಲಪ್ಪ, ಪಕ್ಕದ ಮನೆಯಿಂದ ಬರ್ತಿರೋದು. ಕಣ್ ತೆಗಿಯಕ್ಕೆ ಆಗ್ತಾ ಇಲ್ಲಪ್ಪ, ತುಂಬಾ ಉರಿತಿದೆ. ಹೊಗೆ ಸ್ವಲ್ಪ ಆರ್ಸ ಕೇಳು. ಹಾ ಸರಿಪ್ಪ. ಏನಣ್ಣ ಈ ತರ ಹೊಗೆ ಬಂದ್ರೆ ಏನ್ ಮಾಡೋದು? ಮನೇಲಿ ಇರೋದಕ್ಕಾಗ್ತಿಲ್ಲ. ಏನ ಯಾವಾಗ ನೋಡಿದ್ರು ಶಬ್ದ ಬರ್ತಿದೆ, ಹೊಗೆ ಬರ್ತಾ ಇದೆ ಅಂತ ಜಗಳ ತೆಗಿತಾನೆ ಇರ್ತೀರಲ್ಲ. ಇದ್ರಲ್ಲಿ ಜಗಳ ಮಾಡೋಕ್ ಏನಿದೆ ಅಣ್ಣ? ಹುಯ್, ಇದು ನಮ್ಮನೆ, ನಾನೇನ್ ಬೇಕಾದ್ರೂ ಮಾಡ್ತೀನಿ, ಇದು ನನ್ ಸ್ವತಂತ್ರ. ಇಲ್ಲಪ್ಪ, ಕಣ್ಣೆಲ್ಲ ತುಂಬಾ ಉರಿತಿದೆ. ಕಣ್ಣು ಉರಿತಾ ಇದ್ರೆ ಕಣ್ಣು ಮುಚ್ಕೊಳ್ಳಿ, ಇಲ್ಲಾಂದ್ರೆ ಕಣ್ಣಿಗೆ ಕಾಣ್ದಂಗೆ ಎಲ್ಲಾದ್ರೂ ದೂರ ಹೋಗ್ಬಿಡಿ. ಇವನಿಗೆ ಹೇಗೆ ಪಾಠ ಕಲಿಸೋದು? ಯಾಕೆ ಹಿಂಗ್ ನಗಾಡ್ತಾ ಇದ್ದೀರಾ? ನಾನಿಂಗ್ ನಕ್ರೆ ನಿನಗೇನೋ? ಹೇಗ್ ಬೇಕಾದ್ರೂ ನಗಾಡಿ, ಏನು ನಗಾಡ್ತಾ ಇದ್ದೀರಾ ಹೇಳಿ? ನಾನು ಹೇಗ್ ಬೇಕಾದ್ರೂ ಯಾವ್ದಕ್ ಬೇಕಾದ್ರೂ ನಗಾಡ್ತೀನಿ, ಅದು ನನ್ನ ಸ್ವತಂತ್ರ. ನನ್ ಮುಖದ ಮುಂದೆ ಯಾಕೆ ನಗಾಡ್ತಿದ್ದೀರಾ? ನಾನ್ ನಿನ್ ಮುಖದ ಮುಂದೆ ತಾನೇ ನಗಾಡ್ತಿರೋದು. ನಿನ್ ಮುಖದಲ್ಲ ನಗಾಡ್ತಿದ್ದೀನಿ, ನನ್ ಮುಖದಲ್ಲೇ ನಾನು ನಗಾಡ್ತಿರೋದು. ನಿನಗ್ ಕಷ್ಟ ಆಗಿದ್ರೆ ನಿನ್ ಮುಖ ತಿರ್ಗಿಸ್ಕೋ, ಇಲ್ಲ ನಿನ್ ಮುಖ ಮುಚ್ಕೋ. ಇಲ್ಲಿಗೆ ಬಂದು ಯಾಕೆ ನಗಾಡ್ತಾ ಇದ್ದೀರಾ? ನಾನು ಇಲ್ಲಿ ನಿಂತ್ಕೊಂಡು ನಗಾಡ್ತೀನಿ, ಇಲ್ಲ ಇಲ್ಲಿ ನಿಂತ್ಕೊಂಡು ನಗಾಡ್ತೀನಿ, ಇಲ್ಲ ಬಗ್ಗಿ ನಗಾಡ್ತೀನಿ, ಇಲ್ಲ ನಿಂತ್ಕೊಂಡು ನಗಾಡ್ತೀನಿ, ಇಲ್ಲ ಚಪ್ಪಾಳೆ ಹೊಡ್ಕೊಂಡು ನಗಾಡ್ತೀನಿ. ನೀವು ಮಾಡ್ತಿರೋ ತುಂಬಾ ಓವರ್ ಆಗಿದೆ. ನಾನು ಈ ಥರ ನಗಾಡೋದು ನಿನಗೆ ಕಷ್ಟವಾಗಿದೆ ಅಲ್ವಾ? ಹೀಗೆ ತಾನೇ ಸ್ವತಂತ್ರ ಅಂತ ಅಂದ್ಕೊಂಡು ನೀನು ನಡ್ಕೊಳ್ಳೋ ವಿಧ ಬೇರೆಯವ್ರಿಗೆ ಕಷ್ಟ ಉಂಟು ಮಾಡುತ್ತೆ ಅಲ್ವಾ? ಸ್ವತಂತ್ರ ಅನ್ನೋದು ನಾವು ಇಷ್ಟಪಟ್ಟ ಹಾಗೆ ಬಾಳೋದಲ್ಲ, ಬೇರೆಯವ್ರು ಇಷ್ಟಪಡುವ ಹಾಗೆ ಕೂಡ ಬಾಳ್ಬೇಕು. ರಾಬಿನ್, ನಿನ್ ಕಾಲ್ ಮೇಲೆ ಹಾಕೊಳ್ಳೋದು ನಿನ್ ಸ್ವತಂತ್ರ, ಆದ್ರೆ ಬೇರೆಯವ್ರಿಗೆ ತಾಕೋ ಥರ ಹಾಕೊಳ್ಳೋದು ಸ್ವತಂತ್ರ ಅಲ್ಲಪ್ಪ. ಹಾರುವಂಥ ಪಕ್ಷಿಗೆ ನಮ್ಮ ತಲೆ ಮೇಲೆ ಹಾರೋಗೋದೇ ಸ್ವತಂತ್ರ ಅಪ್ಪ. ನಮ್ಮ ತಲೆ ಮೇಲೆ ಬಂದು ಕುತ್ಕೊಳ್ಳೋದು ಸ್ವತಂತ್ರ ಅಲ್ಲಪ್ಪ. ಬರುವಂಥ ಅಲೆಗಳಿಗೆ ದಡನ ಮುಟ್ಟೋದು ಸ್ವತಂತ್ರ. ಅದು ನೋಡೋ ನಮಗೆಲ್ಲ ತುಂಬಾನೇ ಸಂತೋಷ ಅಪ್ಪ. ಆದರೆ ದಡನ ಮೀರಿದ್ರೆ ಆಪತ್ತಾಗಿ ನಾಶನವಾಗಿ ಬದಲಾಗುತ್ತಲ್ವಾ? ಪ್ರವಾಹಗಳು ತನ್ನ ಅಪ್ಪಣೆಯನ್ನ ಮೀರದ ಹಾಗೆ ಸಮುದ್ರಕ್ಕೆ ಎಲ್ಲೆಕಟ್ಟನ್ನು ನೇಮಿಸಿದ್ದಾರೆ ಅಂತ ಬೈಬಲ್ ಹೇಳುತ್ತಲ್ವಾ? ಎಲ್ಲದಕ್ಕೂ ದೇವರೊಂದು ಎಲ್ಲೆಯನ್ನ ನೇಮಿಸಿದ್ದಾರೆ. ನಮ್ಮ ಸ್ವತಂತ್ರನೂ ಹಾಗೇನೆ ಅಪ್ಪ. ಎಲ್ಲೆನ ಮೀರಿದ್ರೆ ಮತ್ತೊಬ್ಬರಿಗೆ ಕಷ್ಟ ಆಗುತ್ತೆ. ಯಾಕೆ? ಆಪತ್ತಾಗಿ ಕೂಡ ಬದಲಾಗುತ್ತೆ. ನೋಡು, ನೀನು ಆಪತ್ತಾದವನಾಗಿರ್ಲಿಕ್ಕೆ ಬಯಸ್ತೀಯಾ ಅಥವಾ ಬೇರೆಯವ್ರಿಗೆ ಸಂತೋಷ ಉಂಟು ಮಾಡುವವನಾಗಿರ್ಲಿಕ್ಕೆ ಬಯಸ್ತೀಯಾ? ಸಾರಿ ಅಂಕಲ್, ನನ್ನ ಕ್ಷಮಿಸ್ಬಿಡಿ. ಸ್ವತಂತ್ರ ಏನು ಅಂತ ನಾನು ಇವಾಗ ತಿಳ್ಕೊಂಡೆ. ಇನ್ನು ಮುಂದೆ ನಾನು ಎಲ್ರಿಗೂ ಸಂತೋಷ ಉಂಟು ಮಾಡೋನಾಗಿರ್ತೀನಿ ಅಂಕಲ್. ಓಕೆ, ಸ್ಟೋರಿ ನೋಡಿ ಎಂಜಾಯ್ ಮಾಡಿದ್ರಾ? ನೆಕ್ಸ್ಟ್ ಒಂದು ಹೆಲ್ತ್ ಟಿಪ್ಸ್ ನ ಕೇಳೋಣವಾ? ಹಲೋ ಮಕ್ಕಳೇ, ನಾನೇ ಪೈನಾಪಲ್. ನನ್ನ ಹತ್ರ ತುಂಬಾ ಒಳ್ಳೆ ವಿಷಯಗಳಿದೆ. ಏನು ಅಂತ ನೋಡೋಣವಾ? ವೈಟಮಿನ್ B6, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ವೈಟಮಿನ್ B9. ವೈಟಮಿನ್ B6 ಬ್ರೈನ್ ಡೆವಲಪ್ಮೆಂಟ್ಗೆ, ಫಂಕ್ಷನ್ಗೆ ಸಹಾಯ ಮಾಡುತ್ತೆ. ಮೆಗ್ನೀಷಿಯಂ ನಿಮ್ಮ ಬೋನ್ಸ್ ಸ್ಟ್ರಾಂಗ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಪೊಟ್ಯಾಷಿಯಂ ಏನ್ ಮಾಡುತ್ತೆ ಗೊತ್ತಾ? ನಿಮ್ಮ ಬ್ಲಡ್ ಪ್ರೆಷರ್ನ ನಾರ್ಮಲ್ ಆಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ.
ವೈಟಮಿನ್ B9 ನಿಮ್ಮ ಬ್ಲಡ್ ಅಲ್ಲಿರೋ ರೆಡ್ ಬ್ಲಡ್ ಸೆಲ್ಸ್ ನ ಇಂಪ್ರೂವೈಸ್ ಮಾಡುತ್ತೆ, ನಿಮ್ಮ ನರ್ವಸ್ ಸಿಸ್ಟಮ್ ನ ಕರೆಕ್ಟ್ ಆಗಿ ಕಾರ್ಯ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಮಕ್ಕಳೇ, ಪೈನಾಪಲ್ ನ ಇಷ್ಟಪಟ್ಟು ತಿನ್ನಿ, ಹೆಲ್ತಿ ಆಗಿರಿ. ಓಕೆ, ಬಾಯ್. ಹೆಲ್ತ್ ಟಿಪ್ಸ್ ನ ನೋಡಿದ್ರಲ್ವಾ? ನೀವು ಕೂಡ ನಿಮ್ಮನ್ನ ಹೆಲ್ತಿಯಾಗಿ ಇಟ್ಕೊಳ್ಳಿ. ಈಗ ಒಂದು ಟ್ರಿಕ್ ನೋಡೋಣವಾ? ನೋಡೋಣ. ಹಲೋ ಮಕ್ಕಳೇ, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ಇವತ್ತು ಕೂಡ ಸ್ವತಂತ್ರದ ಎಲ್ಲೆ ಅನ್ನೋ ಶೀರ್ಷಿಕೆಯಲ್ಲಿ ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ದೀರಲ್ವಾ? ಓಕೆ ಸ್ವೈಪರ್, ಈಗ ನಾವು ಕಾರ್ಯಕ್ರಮದೊಳಗಡೆ ಹೋಗೋಣವಾ? ಹೋಗೋಣ. ಓಕೆ, ಇವತ್ತು ಸ್ವತಂತ್ರದ ಎಲ್ಲೆ ಅನ್ನೋ ಶೀರ್ಷಿಕೆ ತಾನೆ. ಅದರ ಆಧಾರದಲ್ಲಿ ನಾವು ಕೂಡ ಏಸಪ್ಪ ನಮಗೆ ಕೊಟ್ಟಿರುವಂತ ಈ ಜೀವಿತದಲ್ಲಿ ಸ್ವತಂತ್ರದ ಒಳಗಿನ ಮಿತಿಯಲ್ಲಿ ಬಾಳ್ಬೇಕು ಅಂತ ಏಸಪ್ಪ ಬಯಸ್ತಾರೆ, ಸರಿನಾ? ಆದ್ರಿಂದ ನೀವು ನಾನು ಗಮನವಾಗಿ ಜಾಗರೂಕತೆಯಿಂದ, ಯಾಕಂದ್ರೆ ಏಸಪ್ಪ ಏನ್ ಹೇಳಿದಾರೆ, ವಾಕ್ಯ ಏನ್ ಹೇಳುತ್ತೋ ಅದರಲ್ಲಿ ನೀವು ಗಮನವಾಗಿ ಇರೋದಾದ್ರೆ ಅದರಿಂದ ಬರುವಂತ ಮೇಲೆಗಳನ್ನ ಹೊಂದ್ಕೋಬಹುದು, ಸರಿನಾ? ಬೈಬಲ್ ಅಲ್ಲಿ ಕೂಡ ಸುಂದರವಾದ ಒಂದು ವಾಕ್ಯ ಹೇಳಲ್ಪಟ್ಟಿದೆ. ಬೆತ್ತ ಬೆದರಿಕೆಗಳಿಂದ ಜ್ಞಾನ ಉಂಟಾಗುವುದು, ಶಿಕ್ಷಿಸದೆ ಬಿಟ್ಟ ಹುಡುಗನು ತಾಯಿಯ ಮಾನವನ್ನು ಕಳೆಯುವನು ಎಂಬುದಾಗಿ ಹೇಳಲ್ಪಟ್ಟಿದೆ. ಹಾಗಾದ್ರೆ ನೀವು ಈಗ ಯೋಚನೆ ಮಾಡಿ ನೋಡಿ, ಏಸಪ್ಪ ನಿಮ್ಗೆ ಕೊಟ್ಟಿರುವಂತ ನಿಮ್ಮ ತಂದೆ ತಾಯಿಗಳಿಗೆ ಅಧೀನರಾಗಿ ವಿಧೇಯತೆಯಿಂದ ನೀವು ನಡ್ಕೊಂಡ್ರೆ ತುಂಬಾನೇ ಆಶೀರ್ವಾದಗಳನ್ನ ಕಾಣ್ಬೋದಾಗಿದೆ, ಸರಿನಾ? ಆತರ ಮಾಡ್ದಲೇ ಹೋದ್ರೆ ನೀವು ಆಶೀರ್ವಾದಗಳನ್ನ ಕಳ್ಕೊಳ್ಳೋದಕ್ಕೆ ಹೆಚ್ಚಿನ ಸಾಧ್ಯತೆ ಇದೆ. ಸರಿ, ಇವತ್ತು ನೋಡಿ ನನ್ನ ಕೈಯಲ್ಲಿ ಸುಂದರವಾದಂತ ಬಾಕ್ಸ್ ಇದೆ ಅಲ್ವಾ? ನೋಡಿದ್ರ ಬಾಕ್ಸ್ ಇದೆ ಅಲ್ವಾ? ಸ್ವೈಪರ್, ಬಾಕ್ಸ್ ಇದೆ ಅಲ್ವಾ? ಇದೆ. ಚೆನ್ನಾಗಿದೆಯಾ? ಬಾಕ್ಸ್ ಇದೆ ಅಲ್ವಾ? ಈ ಬಾಕ್ಸ್ ಒಳಗಡೆ ಏನಿದೆ? ಅದ್ರಲ್ಲಿ 1 ಕೋಟಿ ದುಡ್ಡಿದೆ. ಸ್ವೈಪರ್, ಇದರಲ್ಲಿ ಒಂದು 500 ರೂಪೀಸ್ ಇದೆ, ಇದೆ. ಹೌದಲ್ಲ? ಇದೆಯಲ್ಲ? ಇವಾಗ ನೋಡು, ನಾನು ಈ ಬಾಕ್ಸ್ ಒಳಗಡೆ ಇಡ್ತೀನಿ. ನೋಡು, ಈ ಬಾಕ್ಸ್ ಒಳಗಡೆ ಇಟ್ಬಿಟ್ಟು ಮುಚ್ಬಿಟ್ಟೆ. ಇವಾಗ ಇದನ್ನ ನೀನ್ ತೆಗೆದ್ರೆ ಇದ್ರೊಳಗಡೆ ಇದೆಯಲ್ಲ ಗಿಫ್ಟ್, ಅದನ್ನ ನೀನೇ ಇಟ್ಕೋಬಹುದು. ಹೌದಾ? ಓಕೆನಾ? ನೀನೇ ಇಟ್ಕೊಂಡು ಎಂಜಾಯ್ ಮಾಡಬಹುದು. ತೆಗಿತೀಯಾ? ತೆಗಿತೀನಿ. ಏಯ್, ಹೊಡ್ದಾಕ್ಬಾರ್ದು. ಹೊಡ್ದಾಕ್ತಲೇ ನಾನು ಈ ಬಾಕ್ಸ್ ಅಲ್ಲಿ ಇರೋದನ್ನ ಗಮನವಾಗಿ ತೆಗ್ದೆ, ನೋಡ್ದ? ಆತರ ನೀನ್ ತೆಗಿಯೋದಾದ್ರೆ ಈ ಆಶೀರ್ವಾದ ನಿನ್ಗೇನೆ. ಅಣ್ಣ ತೆಗಿಯಕ್ಕಾಗ್ತಾ ಇಲ್ಲ. ತೆಗಿಯಕ್ ಆಗ್ತಿಲ್ವಾ? ಏನ್ ಸ್ವೈಪರ್, ತೆಗಿಯಕ್ ಆಗ್ತಾ ಇಲ್ವಾ? ಇಲ್ಲ. ಹೊಡ್ದಾಕ್ಬೇಡ. ಕೊಡು. ಈ ಬಾಕ್ಸ್ ಅಲ್ಲಿ ಇರೋದನ್ನ ತೆಗಿಬೇಕು ಅನ್ನೋದಕ್ಕೆ, ಈ ಮೇಲನ್ನ ಹೊಂದ್ಕೋಬೇಕು ಅನ್ನೋದಕ್ಕೆ ನೀನೇನೆಲ್ಲ ಮಾಡ್ದೆ, ಎಲ್ಲೇ ಮೀರಿ ಎಲ್ಲ ಮಾಡ್ದೆ ಅಲ್ವಾ? ಹೊಡ್ದಾಕೋದಕ್ಕೂ ಟ್ರೈ ಮಾಡ್ದೆ. ಇದೇ ತರನೇ ನೀನ್ ಎಲ್ಲೇ ಮೀರಿ ಏನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಆಶೀರ್ವಾದನ ಹೊಂದ್ಕೊಳಕ್ಕಾಗಲ್ಲ. ಕೇಡಿನ ಕಾರ್ಯಗಳನ್ನೇ ನೀನು ಕಾಣ್ಬೇಕಾಗುತ್ತೆ. ಹಾಗಾಗಿ ಏಸಪ್ಪ ಏನ್ ಹೇಳಿದಾರೋ ಆ ವಾಕ್ಯವನ್ನ ನೀನ್ ಗಮನವಾಗಿ ಕೇಳಿ, ಮನೇಲಿ ಅಪ್ಪ ಅಮ್ಮ ಹೇಳೋದನ್ನ ಗಮನವಾಗಿ ಕೇಳಿ ನಡ್ಕೊಂಡ್ರೆ ನಿಶ್ಚಯವಾಗಿ ಆಶೀರ್ವಾದಗಳನ್ನ ಹೊಂದ್ಕೋಬಹುದು, ಸರಿನಾ? ನೋಡಿ, ಇವಾಗ ನಾನ್ ಈ ಬಾಕ್ಸ್ ನ ತೆಗಿತೀನಿ. ನೋಡು, ತೆಗಿಲ್ಲ? ಸೂಪರ್. ಈಗ ಇದ್ರೊಳಗಡೆ ಇರುವಂತ ಆಶೀರ್ವಾದ ಯಾರಿಗೆ? ನನಗೆ ತಾನೆ. ಇದೇ ತರನೇ ನೀನು ಕೂಡ ಗಮನವಾಗಿ ಜಾಗರೂಕತೆಯಿಂದ ಇದ್ರೆ ನೀನ್ ಕೂಡ ಸ್ವತಂತ್ರವಾದ ಆಶೀರ್ವಾದಗಳನ್ನ ಹೊಂದ್ಕೋಬಹುದು, ಸರಿನಾ? ಮಕ್ಕಳೇ, ನೀವು ಕೂಡ ಈ ತರ ಸ್ವತಂತ್ರವಾದ ಆಶೀರ್ವಾದಗಳನ್ನ ಹೊಂದ್ಬೇಕಂದ್ರೆ ಮನೆಯಲ್ಲಿ ಹೇಳುವಂತ ಮಾತಿಗೆ ವಿಧೇಯರಾಗಿ, ಅಪ್ಪ ಅಮ್ಮ ಹೇಳೋ ಮಾತಿಗೆ ವಿಧೇಯರಾಗಿ, ಏಸಪ್ಪ ಹೇಳುವಂತ ವಾಕ್ಯಗಳಿಗೆ ವಿಧೇಯರಾಗಿ ನೀವು ನಡ್ಕೊಳ್ಳೋದಾದ್ರೆ ನಿಶ್ಚಯವಾಗಿ ಆಶೀರ್ವಾದ ಹೊಂದಬಹುದು, ಸಂತೋಷವಾಗಿ ಬಾಳ್ಬಹುದು. ನೀವು ಕೂಡ ಗಮನವಾಗಿರ್ತೀರಾ, ಜಾಗರೂಕತೆಯಿಂದ ಇರ್ತೀರಾ. ಓಕೆ, ಬಾಯ್. ಟ್ರಿಕ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ಈಗ ನಾವು ದೇವರ ಸಂದೇಶ ಕೇಳೋಣ, ಬನ್ನಿ. ಹಲೋ ಮಕ್ಕಳೇ, ಪ್ರೈಸ್ ಲಾರ್ಡ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ದಿನ ಸ್ವತಂತ್ರಕ್ಕೆ ಅನೇಕ ಎಲ್ಲೆಗಳು ಇದೆ. ಅದರ ಕುರಿತಾಗಿ ನಾವು ಅನೇಕ ಕಾರ್ಯಗಳನ್ನು ನೋಡ್ತಾ ಇದ್ದೇವೆ. ನಾನು ಸ್ವತಂತ್ರವಾದ ವ್ಯಕ್ತಿ, ನಾನು ಜಾಲಿಯಾಗಿರಬೇಕು ಅಂತ ನಾವು ಕೆಲವೊಮ್ಮೆ ಎಲ್ಲೆಯನ್ನು ಮೀರಿ ಹೋಗ್ತೇವೆ. ಅದು ಕೊನೆಯಲ್ಲಿ ನಮ್ಮನ್ನ ಪಾಪದಲ್ಲಿ ಬೀಳಿಸಿ ಬಿಡುತ್ತೆ. ಅದು ನಮ್ಮನ್ನ ದಾಸತ್ವಕ್ಕೆ ಸಿಲುಕಿಸುತ್ತೆ. ಯಾರು ನನ್ನನ್ನ ಈ ದಾಸತ್ವದಿಂದ ತಪ್ಪಿಸ್ತಾರೆ ಅಂತ ನಾವು ಕೊನೆಗೆ ಕಷ್ಟಪಡ್ತೀವಿ. ಇದೇ ಥರ ಅನೇಕ ಯವನಸ್ಥ ಅಣ್ಣಂದಿರು ಇರ್ತಾರೆ, ಗೊತ್ತಾ? ನಾನು ಜಾಲಿಯಾಗಿರಬೇಕು, ಯವನ ವಯಸ್ಸನ್ನು ನಾನು ಜಾಲಿಯಾಗಿ ಎಂಜಾಯ್ ಮಾಡಬೇಕಂತ ಹೇಳಿ ಹುಡುಗಾಟವಾಗಿ ಸಿಗರೆಟ್ ಸೇದಲಿಕ್ಕೆ ಆರಂಭಿಸ್ತಾರೆ, ಕುಡಿಯೋದಕ್ಕೆ ಆರಂಭಿಸ್ತಾರೆ, ಹುಡುಗಾಟವಾಗಿ ಸಿನಿಮಾಗೆ ಹೋಗಕ್ಕೆ ಆರಂಭಿಸ್ತಾರೆ. ಈ ರೀತಿ ಚಿಕ್ಕ ಚಿಕ್ಕ ಅಭ್ಯಾಸಗಳು ಕೊನೆಯದಾಗಿ ಅವ್ರನ್ನ ಎಲ್ಲಿಗೆ ಕರ್ಕೊಂಡೋಗುತ್ತೆ ಗೊತ್ತಾ? ಪಾಪದ ದಾಸತ್ವವನ್ನು ಉಂಟು ಮಾಡಿಬಿಡುತ್ತೆ. ಅವರು ಈ ದಾಸತ್ವದಿಂದ ನನ್ನನ್ನು ಯಾರು ಬಿಡುಗಡೆ ಮಾಡ್ತಾರೆ, ಯಾರು ನನ್ನನ್ನು ಸ್ವತಂತ್ರಗೊಳಿಸ್ತಾರೆ ಅಂತ ತವಕ ಪಡ್ತಾ ಇರ್ತಾರೆ. ಇಂಡಿಯಾದಲ್ಲಿರುವಂಥ ಎಲ್ಲ ಜನರು ಸ್ವತಂತ್ರವಾಗಿ ಇದ್ದಾರಾ? ಅನೇಕ ಜನರು ದಾಸತ್ವದಲ್ಲಿ ಇದ್ದಾರೆ. ಯಾವುದೋ ಒಂದು ದಾಸತ್ವ, ಪಾಪ, ಶಾಪ, ವ್ಯಾಧಿ, ಈ ರೀತಿ ಅನೇಕ ದಾಸತ್ವದಲ್ಲಿ ಇದ್ದಾರೆ. ಇದನ್ನು ನೋಡ್ತಾ ಇರುವಂಥ ನೀವು ಕೂಡ ನಾನು ಏಸಪ್ಪನ ಮಗುನೇ, ಆದರೆ
ಒಂದು ಚಿಕ್ಕ ದಾಸತ್ವ ಇದೆ, ಇದರಲ್ಲಿ ನಾನು ಸ್ವತಂತ್ರವಾಗಿ ಇಲ್ಲ, ಜಾಲಿಯಾಗಿ ಇಲ್ಲ, ಸಂತೋಷವಾಗಿ ಇಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಒಂದು ಯೋಚನೆ ಇರಬಹುದು. ಬೈಬಲಲ್ಲಿ ಕೂಡ ಒಬ್ರು ಅಣ್ಣ ಹೇಳ್ತಾರೆ, ನಾನು ದುರವಸ್ಥೆಯಲ್ಲಿ ಬಿದ್ದಿರುವಂತ ಮನುಷ್ಯ, ಯಾರು ನನ್ನನ್ನ ಬಿಡುಗಡೆ ಮಾಡ್ತಾರೆ ಅಂತ ತವಕದಿಂದ ಒಂದು ಮಾತನ್ನ ಹೇಳಿದ್ದಾರೆ. ಆ ವಾಕ್ಯವನ್ನು ನಾನು ಓದ್ಲಾ? ರೋಮಾಪುರದವರಿಗೆ 7ನೇ ಅಧ್ಯಾಯ 24ನೇ ವಾಕ್ಯ. ಅಯ್ಯೋ, ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು, ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವನು ಯಾರು? ಈ ಅಣ್ಣನಿಗೆ ಆಸೆ, ನಾನು ಒಳ್ಳೆಯವನಾಗಿರ್ಬೇಕು, ಒಳ್ಳೆ ಕಾರ್ಯಗಳನ್ನು ಮಾಡಬೇಕು, ಪರಿಶುದ್ಧವಾಗಿರ್ಬೇಕು, ಒಳ್ಳೆ ಮಗನಾಗಿರ್ಬೇಕಂತ ಈ ಅಣ್ಣನಿಗೆ ಆಸೆ. ಈ ವಾಕ್ಯದ ಹಿಂದಿನ ವಾಕ್ಯಗಳನ್ನೆಲ್ಲ ಓದುವಾಗ ಆ ರೀತಿಯಾಗಿ ಇರುತ್ತದೆ. ನಾನು ಒಳ್ಳೆಯವನಾಗಿರ್ಬೇಕು, ಪರಿಶುದ್ಧವಾಗಿರ್ಬೇಕಂತ ಅನ್ಕೋತೀನಿ, ಆದ್ರೆ ನನಗೆ ಆಗ್ತಾನೆ ಇಲ್ಲ. ಆ ಥರ ಅಣ್ಣ ತವಕದಿಂದ ಹೇಳಿದ್ದಾರೆ. ಅದರ ನಂತರ ಅವರು ಹೇಳ್ತಾ ಇದ್ದಾರೆ, ಅಯ್ಯೋ ದುರವಸ್ಥೆಯಲ್ಲಿ ಬಿದ್ದಂತ ಮನುಷ್ಯನು ನಾನು, ನನ್ನನ್ನು ಯಾರು ಬಿಡುಗಡೆ ಮಾಡುತ್ತಾರೆ? ಇದೇ ರೀತಿನೇ ಇಂಡಿಯಾದಲ್ಲಿರುವಂಥ ಅನೇಕ ಜನರು ಇದ್ದಾರೆ. ಹಾಗಾದ್ರೆ ಈ ದಾಸತ್ವದಿಂದ ಯಾರು ಅವ್ರನ್ನ ಬಿಡುಗಡೆ ಮಾಡ್ಬೋದು? ಸ್ವಲ್ಪ ಯೋಚಿಸಿ ನೋಡಿ. ಎಲ್ಲರೂ ಕೂಡ ನಿಮ್ಮ ಕ್ಲಾಸಲ್ಲಿ ಸುಮಾರು ಒಂದು 30 ಜನ ಇರ್ಬೋದು. 30 ಜನರು ಪರ್ಫೆಕ್ಟ್ ಆಗಿ 100ಕ್ಕೆ 100 ಒಳ್ಳೆ ಮಕ್ಕಳಾಗಿ ಇದ್ದಾರಾ? ಕೆಲವರು ಸುಳ್ಳು ಹೇಳ್ತಾರೆ, ಕೆಲವರು ಕದೀತಾರೆ, ಕೆಲವರು ಕೆಟ್ಟ ಮಾತೆಲ್ಲ ಮಾತಾಡ್ತಾರೆ, ಜಗಳ ಮಾಡುವವರಾಗಿರ್ತಾರೆ, ಹೊಟ್ಟೆ ಕಿಚ್ಚುಳ್ಳವರಾಗಿರ್ತಾರೆ, ಯಾವುದೋ ಒಂದು ತಪ್ಪಾದ ಕಾರ್ಯ ಜೀವಿತದಲ್ಲಿರ್ಬೋದು. ಅದಕ್ಕೆ ದಾಸರಾಗಿರ್ತಾರೆ. ಅದು ತಪ್ಪಂತಾನೆ ಅವ್ರಿಗೆ ಗೊತ್ತಿರೋದಿಲ್ಲ. ಸರಿನಾ? ಹಾಗಾದರೆ ಅದೊಂದು ಪಾಪ. ಅದನ್ನು ಅವರು ಜಯಿಸಿ ಬರಬೇಕು. ಅದನ್ನು ಜಯಿಸಿ ಬರುವಾಗಲೇ ಅವರು ಬಿಡುಗಡೆಯಾಗಿ ಸಂತೋಷವಾಗಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ. ಈ ವಾಕ್ಯ ಹೇಳುತ್ತೆ, ಯಾರು ನನ್ನನ್ನು ಬಿಡುಗಡೆ ಮಾಡ್ತಾರೆ ಅಂತ ಈ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಯಾರು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ? ಯಾರು ಅಂತ ನಿಮಗೆ ಹೇಳಲಿಕ್ಕೆ ಸಾಧ್ಯನಾ? ಓ, ಯೇಸು ಅಂತ ನೀವು ಹೇಳ್ತಾ ಇರೋದು ನನಗೆ ಕೇಳ್ತಾ ಇದೆ. ಸರಿ, ಇದಕ್ಕೆ ಆಧಾರವಾಗಿ ಒಂದು ವಾಕ್ಯವನ್ನು ಓದ್ಲಾ? ಯೋಹಾನ 8ನೇ ಅಧ್ಯಾಯ 36ನೇ ವಾಕ್ಯ. ಆದುದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು. ಮಗನು ಅಂತ ಯಾರಿಗೆ ಹೇಳಿರೋದು ಗೊತ್ತಾ? ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನ ರಕ್ತ ನಿಮ್ಮನ್ನ ಬಿಡುಗಡೆ ಮಾಡಿದರೆ ನೀವು ನಿಜವಾಗಿ ಬಿಡುಗಡೆ ಆಗ್ತೀರಾ ಅಂತ ಈ ವಾಕ್ಯ ಹೇಳುತ್ತೆ. ಯಾರೊಬ್ರು ತಪ್ಪು ಮಾಡ್ತಾರೋ ಆ ತಪ್ಪಿಗೆ ಅವರು ದಾಸರಾಗಿ ಇದ್ದಾರೆ. ಈ ತಪ್ಪನ್ನ ಬಿಡಕ್ಕಾಗ್ತಿಲ್ಲ ಅಂತ ತವಕ ಪಡ್ತಾ ಇರೋ ಎಲ್ಲರಿಗೂ ಈ ವಾಕ್ಯ ಒಂದು ಪರಿಹಾರವನ್ನು ಹೇಳ್ತಾ ಇದೆ. ಏನಂತಂದ್ರೆ, ಯೇಸು ಕ್ರಿಸ್ತ ನಿಮ್ಮನ್ನ ಬಿಡುಗಡೆ ಮಾಡಿದರೆ ನೀವು ನಿಜವಾಗಿ ಬಿಡುಗಡೆ ಆಗ್ತೀರಾ. ಹಾಗಾಗಿ ಇಂದು ಅನೇಕ ಜನರು, ನೀವು ಕೂಡ ಯಾವುದೋ ಒಂದು ತಪ್ಪನ್ನ ಮಾಡಿ ಬಿಡುಗಡೆ ಇಲ್ವಲ್ಲ ಅಂತ ತವಕಿಸ್ತಾ ಇದ್ದೀರಲ್ವಾ? ದೇಶದಲ್ಲಿರುವಂಥ ಅನೇಕ ಜನರು, ಅನೇಕ ಮಕ್ಕಳು, ಅನೇಕ ಅಣ್ಣಂದಿರು, ಅನೇಕ ಅಕ್ಕಂದಿರು ಈ ರೀತಿ ಪಾಪದ ಅಭ್ಯಾಸಗಳಿಗೆ ದಾಸರಾಗಿ ಯಾರು ನನಗೆ ಬಿಡುಗಡೆ ಕೊಡ್ತಾರೆ ಅಂತ ತವಕಿಸ್ತಾ ಇದ್ದಾರಲ್ವಾ? ಅವರೆಲ್ಲರಿಗೂ ಒಂದೇ ಒಂದು ಸೊಲ್ಯೂಷನ್. ಏನಂದ್ರೆ, ಯೇಸು ಕ್ರಿಸ್ತನು ಬಿಡುಗಡೆ ಮಾಡಿದ್ರೆ ಖಂಡಿತ ಬಿಡುಗಡೆ ಹೊಂದಬಹುದು. ಪಾಪದ ದಾಸತ್ವದಿಂದ ಬಿಡುಗಡೆ ಹೊಂದಬಹುದು. ಅವ್ರು ಬಿಡುಗಡೆ ಹೊಂದಬೇಕಂದ್ರೆ ನಾವೇನ್ ಮಾಡಬೇಕು? ಏಸಪ್ಪನ ಹತ್ರ ಪ್ರಾರ್ಥನೆ ಮಾಡಬೇಕು. ನಿಮಗೆ ಬಿಡುಗಡೆ ಬೇಕಂದ್ರೆ ಏನ್ ಮಾಡಬೇಕು? ಏಸಪ್ಪ, ನನ್ನ ಪಾಪಗಳನ್ನ ಕ್ಷಮಿಸಿ ಅಂತ ಏಸಪ್ಪನ ಹತ್ರ ಕೇಳಬೇಕು. ಸರಿನಾ? ಆ ರೀತಿ ಕೇಳಿದ್ರೆ ಖಂಡಿತ ಬಿಡುಗಡೆ ಹೊಂದಬಹುದು. ಯಾಕೆ ಏಸಪ್ಪನಿಂದ ಮಾತ್ರನೇ ಬಿಡುಗಡೆ ಕೊಡಕ್ಕೆ ಸಾಧ್ಯ ಅಂತ ಪ್ರಶ್ನೆ ಬರ್ಬೋದು. ಏಸಪ್ಪನಿಂದ ಮಾತ್ರನೇ ಬಿಡುಗಡೆ ಕೊಡ್ಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಏಸಪ್ಪ ಮಾತ್ರನೇ ನಮಗೋಸ್ಕರ ಜೀವವನ್ನೇ ಕೊಟ್ಟಿದ್ದಾರೆ. ಏಸಪ್ಪ ಒಬ್ಬ ಮನುಷ್ಯನಾಗಿ ಲೋಕದಲ್ಲಿ ಹುಟ್ಟಿ ನಮಗೋಸ್ಕರ ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸಿದ್ದಾರೆ. ಈ ಲೋಕದಲ್ಲಿ ಮನುಷ್ಯನಿಗಾಗಿ ಜೀವವನ್ನೇ ಕೊಟ್ಟಿದ್ದು ಏಸಪ್ಪ ಮಾತ್ರನೇ. ಮನುಷ್ಯರು ಪಾಪದಿಂದ ಬಿಡುಗಡೆ ಹೊಂದಬೇಕು, ಪರಲೋಕಕ್ಕೆ ಬರಬೇಕು ಅನ್ನೋದಕ್ಕಾಗಿ ರಕ್ತವನ್ನ ಸುರಿಸಿದ್ದು ಏಸಪ್ಪ ಮಾತ್ರನೇ. ಪರಿಶುದ್ಧವುಳ್ಳಂತ ದೇವರು, ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಏಸಪ್ಪ ಈ ಭೂಲೋಕಕ್ಕೆ ಬಂದು ನಮ್ಮ ಪಾಪಗಳನ್ನೆಲ್ಲ ಆತನು ಹೊತ್ತು ನಮಗಾಗಿ ರಕ್ತವನ್ನ ಸುರಿಸಿದ್ದಾರೆ. ಆದ್ದರಿಂದ ಏಸಪ್ಪನ ರಕ್ತ ನಮ್ಮನ್ನ ಬಿಡುಗಡೆ ಮಾಡುತ್ತೆ. ನಾವು ಪದೇ ಪದೇ ಒಂದು ವಾಕ್ಯವನ್ನ ಕೇಳಿರ್ತೀವಲ್ವಾ? ಯೇಸುವಿನ ರಕ್ತ ಸಕಲ ಪಾಪಗಳ ನಿವಾರಣೆ ಮಾಡಿ ನಮ್ಮನ್ನ ಶುದ್ಧೀಕರಿಸುತ್ತೆ ಅಂತ. ಕೇಳಿದ್ದೀರಾ ತಾನೆ? ಕೇಳಿದ್ದೀರಾ? ಕಂಠಪಾಠ ಮಾಡಿ ಹೇಳಿರ್ತೀರಲ್ವಾ? ಏಸಪ್ಪನ ರಕ್ತವೇ ಪಾಪದ ದಾಸೋತ್ವದಿಂದ ನಮ್ಮನ್ನ ವಿಮೋಚಿಸಲಿಕ್ಕೆ ಸಾಧ್ಯ. ಸರಿನಾ? ಇನ್ನೊಂದು ವಾಕ್ಯವನ್ನು ಕೂಡ ಓದೋಣ. ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಮಗೆ ನಿಜವಾಗಿ ಬಿಡುಗಡೆ ಆಗುವುದು. ಹಾಗಾದ್ರೆ ಏಸಪ್ಪ ಹೇಗೆ ನಮ್ಮನ್ನ ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯ? ಪಾಪಿಗಳಾದಂಥ ನಮ್ಮನ್ನ ರಕ್ಷಿಸ್ಲಿಕ್ಕಾಗಿ ಏಸಪ್ಪ ಈ ಭೂಲೋಕಕ್ಕೆ ಬಂದರು, ರಕ್ತ ಸುರಿಸಿದರು, ಪ್ರಾಣವನ್ನೇ ಕೊಟ್ಟರು ಅಂತ ಹೇಳ್ದೆ ಅಲ್ವಾ? ಹಾಗಾದ್ರೆ ಏಸಪ್ಪನ ರಕ್ತನೇ ನಮ್ಮನ್ನ ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯ. ಪಾಪದ ದಾಸತ್ವದಲ್ಲಿರುವಂಥ ನಮ್ಮನ್ನ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ. ನಮ್ಮ ದೇಶದ ಜನರು ಸ್ವತಂತ್ರ ಇಲ್ದಲೆ ಪಾಪದ ದಾಸತ್ವದಲ್ಲಿ ಇದ್ದಾರಲ್ವಾ? ಯೇಸುವಿನ ರಕ್ತವೇ ಅವರನ್ನ ರಕ್ಷಿಸಿ ತೊಳೆದು ಶುದ್ಧೀಕರಿಸಲಿಕ್ಕೆ ಸಾಧ್ಯ. ಸರಿನಾ? ಇದನ್ನ ನೋಡ್ತಾ ಇರುವಂತ ನಿಮಗೆ ಒಂದು ಬಿಡುಗಡೆ ಬೇಕು ಅಂತಂದ್ರೆ, ಏಸಪ್ಪ ನಿಮ್ಮ ರಕ್ತದಿಂದ ನನ್ನನ್ನು ತೊಳೆಯಿರಿ, ನನ್ನನ್ನು ಶುದ್ಧ ಮಾಡಿರಿ, ನಿಮ್ಮ ಮಗುವಾಗಿ ಮಾರ್ಪಡಿಸಿ, ನಾನು ಈ ರೀತಿ ಒಂದು ದುರವಸ್ಥೆಯಲ್ಲಿ ಬಿದ್ದಿದ್ದೇನೆ, ನನ್ನನ್ನು ಬಿಡಿಸಿ ಏಸಪ್ಪ ಅಂತ ನೀವು ಕೇಳಿದ್ರೆ ಏಸಪ್ಪ ನಿಮ್ಮನ್ನ ಬಿಡಿಸ್ತಾರೆ. ಅಷ್ಟು ಮಾತ್ರ ಅಲ್ದಲೆ ನಮ್ಮ ದೇಶದಲ್ಲಿ ಬಿಡುಗಡೆ ಇಲ್ದಲೇ ಇದ್ದಾರಲ್ವಾ? ಸ್ವತಂತ್ರ ಇಲ್ದಲೇ ಇದ್ದಾರಲ್ವಾ? ಪಾಪದ ದಾಸತ್ವದಲ್ಲಿ ಇದ್ದಾರಲ್ವಾ? ಅಂತ ಜನರಿಗಾಗಿ ನಾವು ಪ್ರಾರ್ಥಿಸಲಿದ್ದೇವೆ. ಅನೇಕ ಚಿಕ್ಕ ಮಕ್ಕಳಿದ್ದಾರೆ, ಅನೇಕ ಅಣ್ಣಂದಿರಿದ್ದಾರೆ, ಅನೇಕ ಅಕ್ಕಂದಿರಿದ್ದಾರೆ, ದೊಡ್ಡವರು ಕೂಡ ಇದ್ದಾರೆ. ಮಾದಕ ವಸ್ತುಗಳನ್ನು ಉಪಯೋಗಿಸುವಂಥದ್ದು, ಸಾರಾಯಿ ಕುಡಿಯುವಂಥದ್ದು,
ಬೀಡಿ ಸಿಗರೇಟ್ ಸೇದುವಂಥದ್ದು ಅನೇಕ ಪಾಪದ ಅಭ್ಯಾಸಗಳಿಗೆ ಅನೇಕರು ದಾಸರಾಗಿದ್ದಾರೆ. ಅವರೆಲ್ಲ ವಿಮೋಚನೆ ಹೊಂದಬೇಕು ಏಸಪ್ಪ, ಅವರೆಲ್ಲ ಬಿಡುಗಡೆ ಹೊಂದಬೇಕು ಏಸಪ್ಪ, ಅವರೆಲ್ಲ ಸ್ವತಂತ್ರಕ್ಕೆ ಬರಬೇಕು ಏಸಪ್ಪ ಅಂತ ನಾವು ಪ್ರಾರ್ಥನೆ ಮಾಡಲಿದ್ದೇವೆ. ಸರಿನಾ? ಒಂದು ನಿಮಿಷ ಎಲ್ಲರೂ ಕೂಡ ಹಾಗೆ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡ್ತೀರಾ? ದೇವರೇ, ಈ ಸಮಯದಲ್ಲಿ ನಿಮ್ಮ ಮಕ್ಕಳೊಂದಿಗೆ ಸೇರಿ ನಾನು ಪ್ರಾರ್ಥಿಸ್ತೇನೆ. ದೇವರೇ ಏಸಪ್ಪ, ನನಗೊಂದು ಬಿಡುಗಡೆ ಬೇಕು, ನಾನು ದುರವಸ್ಥೆಯಲ್ಲಿ ಇದ್ದೇನೆ, ಈ ಪಾಪಗಳಿಂದ ನನಗೆ ಬಿಡುಗಡೆ ಬೇಕೆಂಬುದಾಗಿ ಯಾರ್ಯಾರು ಪ್ರಾರ್ಥನೆ ಮಾಡ್ತಾ ಇದ್ದಾರೋ ದೇವರೇ, ಯಾರ್ಯಾರು ನನ್ನೊಂದಿಗೆ ಸೇರಿ ಪ್ರಾರ್ಥಿಸ್ತಾ ಇದ್ದಾರೋ ಪ್ರತಿಯೊಬ್ಬ ಮಕ್ಕಳಿಗೂ ಈಗ ಬಿಡುಗಡೆ ಆಗಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ಮಗರು, ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಮಗೆ ನಿಜವಾಗಿ ಬಿಡುಗಡೆ ಆಗುತ್ತದೆ ಎಂಬುದಾಗಿ ಹೇಳಿದಿರಲ್ಲ. ಯೇಸುವಿನ ನಾಮದಲ್ಲಿ ಒಂದು ಬಿಡುಗಡೆ ಉಂಟಾಗಲಿ ಅಪ್ಪ. ಯೇಸುವಿನ ರಕ್ತದ ಶಕ್ತಿಯೇ ದೇವರೇ ನಿಮ್ಮ ಮಕ್ಕಳ ಪಾಪಗಳನ್ನೆಲ್ಲ ತೊಳೆದು ಶುದ್ಧೀಕರಿಸಲಿ ದೇವರೇ. ಏಸಪ್ಪ, ನನ್ನ ಪಾಪಗಳನ್ನು ಕ್ಷಮಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇರುವಂತಹ ಈ ಚಿಕ್ಕ ಮಕ್ಕಳಿಗೆ ಈಗ ಒಂದು ಅದ್ಭುತವನ್ನು ಮಾಡಿರಿ ದೇವರೇ. ಪಾಪಗಳಿಂದ ಒಂದು ಬಿಡುಗಡೆಯನ್ನ ಕೊಡಿರಿ ದೇವರೇ, ಒಂದು ಮನ ತಿರುಗುವಿಕೆಯನ್ನ ಕೊಡಿರಿ ದೇವರೇ. ದೇವರೇ, ಅಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ಈ ರೀತಿ ಪಾಪದ ಅಭ್ಯಾಸಗಳಿಗೆ ದಾಸರಾಗಿರುವಂತ ಜನರಿಗಾಗಿ, ಚಿಕ್ಕ ಮಕ್ಕಳಿಗಾಗಿ, ಯವನಸ್ಥರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ದೇವರೇ, ಯಾರ್ಯಾರೆಲ್ಲ ನಮ್ಮ ದೇಶದ ಜನರು ಪಾಪದ ದಾಸತ್ವದಲ್ಲಿ ಇದ್ದಾರೋ ದೇವರೇ, ಅವರೆಲ್ಲರೂ ಕೂಡ ಯೇಸುವಿನ ರಕ್ತದಿಂದ ತೊಳೆಯಲ್ಪಡಬೇಕು ದೇವರೇ, ನಿಮ್ಮ ಮಕ್ಕಳಾಗಿ ಬದಲಾಗಬೇಕು ದೇವರೇ. ಯೇಸುವಿನ ರಕ್ತದ ಶಕ್ತಿ ನಮ್ಮ ದೇಶದ ಜನರನ್ನ ರಕ್ಷಿಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ದೇವರೇ. ಆ ರೀತಿ ರಕ್ಷಿಸುವಂತ ಪ್ರೀತಿಗಾಗಿ ಸ್ತೋತ್ರ, ಒಂದು ಬಿಡುಗಡೆಯನ್ನು ಕೊಡುವುದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಓಕೆ ಮಕ್ಕಳೇ, ನೀವು ಏಸಪ್ಪ ನನ್ನ ಬಿಡುಗಡೆ ಮಾಡಿ ಅಂತ ಪ್ರಾರ್ಥನೆ ಮಾಡಿದರೆ ಖಂಡಿತ ಏಸಪ್ಪ ನಿಮ್ಮನ್ನ ಪಾಪದ ದಾಸತ್ವದಿಂದ ಬಿಡುಗಡೆ ಮಾಡಿದ್ದಾರೆ. ಇನ್ನು ಮುಂದೆ ನೀವು ಪ್ರಾರ್ಥನೆ ಮಾಡಬೇಕು, ಸತ್ಯವೇದ ಓದಬೇಕು, ಮುಂದುವರೆದು ಏಸಪ್ಪನ ಮಗುವಾಗಿ ಪರಿಶುದ್ಧವಾಗಿ ಬಾಳ್ಬೇಕು. ಹಾಗೆ ಮುಂದುವರೆದು ನಮ್ಮ ದೇಶದಲ್ಲಿರುವಂಥ ಎಲ್ಲ ಜನರು ಸ್ವತಂತ್ರವಾಗಿರಬೇಕು, ಪಾಪದ ದಾಸತ್ವಗಳಿಂದ ಬಿಡುಗಡೆ ಹೊಂದಬೇಕು. ಸ್ವತಂತ್ರವಾಗಿರ್ಬೇಕಂತ ನಾವು ಪ್ರಾರ್ಥನೆ ಮಾಡೋದನ್ನ ಮರಿದಲ್ಲೇ ಪ್ರಾರ್ಥನೆ ಮಾಡಬೇಕು. ಸರಿನಾ? ಓಕೆ, ಬಾಯ್. ಏನ್ ಮಕ್ಕಳೇ, ಪ್ರೋಗ್ರಾಮ್ ನೋಡಿ ಎಂಜಾಯ್ ಮಾಡಿದ್ರಾ? ನೀವು ಕೂಡ ನಿಮ್ಗೆ ಸಿಕ್ಕಂತ ಸ್ವತಂತ್ರ ಎಲ್ಲಿ ಮೀರಿ ಹೋಗದಂತೆ ನೋಡ್ಕೊಳ್ಳಿ. ಇವತ್ತಿನ ಪ್ರೋಗ್ರಾಮ್ ನಿಮ್ಗೆ ಪ್ರಯೋಜನವಾಗಿತ್ತು ಅಂತ ನಂಬ್ತೀನಿ. ಇನ್ನೊಂದು ಪ್ರೋಗ್ರಾಮ್ ಅಲ್ಲಿ ನಿಮ್ಮನ್ನ ಸಂಧಿಸ್ತೀನಿ. ಬಾಯ್. Jolly Time, Jesus Redeems Ministries, Nalumavadi, Thuthukudi District, 628211. For 24 hours prayer support, call 08035454545. God bless you.